ನಾಳಿನ ಕಾರ್ಯಕ್ರಮ ಫೆಬ್ರವರಿ 4ನೇ ತಾರೀಕು ಏನಿದೆ, ನಮ್ಮ ಆದ್ನಣ್ಣನವರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಉಚಿತವಾಗಿ ವಿತರಣೆ ಮಾಡುವ ಕಾರ್ಯಕ್ರಮ. ಇದು ಯಾವ ಜಾತಿಗೂ ಅಲ್ಲ, ಯಾವ ಪಕ್ಷಕ್ಕೂ ಅಲ್ಲ. ತಾಲೂಕಿನ ಪ್ರತಿಯೊಬ್ಬ ಟೂ ವೀಲರ್ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬರಬೇಕು, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಜೊತೆಗೆ ಅಂಗವಿಕಲರು, ಮಹಿಳೆಯರು, ಇವರು ಬಹಳ ಪ್ರಾಮುಖ್ಯತೆಯಲ್ಲಿ, ಇವರೆಲ್ಲರೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೆಚ್ಚೆಚ್ಚಾಗಿ ಬಂದು ಯಾವುದೇ ಗೊಂದಲವಿಲ್ಲದೆ ಈ ಹೈವೇಲಿ ಬರ್ತಕ್ಕಂಥವ್ರು ಬಹಳ ಮುಖ್ಯವಾಗಿ ಹುಷಾರಾಗಿ, ನಮ್ಮ ಪೊಲೀಸರಿಗೆ ನಮ್ಮ ಅದನ್ನು ಆಲ್ರೆಡಿ ಗೈಡ್ಲೈನ್ಸ್ ಮಾಡಿದ್ದಾರೆ, ಭಾಳಷ್ಟು ಹುಷಾರಾಗಿ ಬಂದು ಇಲ್ಲಿ ತಗೊಂಡು ಹೋಗಬೇಕು. ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ನಮ್ಮ ಆದ್ನಣ್ಣನವರು ಬಹಳಷ್ಟು ಸಮಾಜ ಸೇವೆಯಲ್ಲಿ ತೋರಿಸ್ಕೊಂಡಿದ್ದಾರೆ. ಇವರಿಗೆ ಬರ್ತಕ್ಕಂಥ ದಿನಗಳಲ್ಲಿ ಶಾಸಕರಾಗಿ ತಾಲೂಕಿನ ಆಳುವಂಥ ಅಧಿಕಾರ ನೀವೆಲ್ಲ ಕೊಡ್ತೀರಂತ ಗೊತ್ತು. ಈ ತಾಲೂಕಲ್ಲಿ ಪ್ರತಿಯೊಂದು ಹಂತ ಹಂತವಾಗಿ ಇನ್ನೂ ಕಾರ್ಯಕ್ರಮ, ಬಹಳಷ್ಟು ಕಾರ್ಯಕ್ರಮ ಮಾಡುವಂಥವು. ಆ ಕಾರ್ಯಕ್ರಮ ಎಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮುಖ್ಯವಾಗಿ ಅವರಿಗೆ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕುತ್ತಾ, ಕೈ ಜೋಡಿಸುತ್ತಾ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವ್ರ ಕೈಯನ್ನು ಬಲಪಡಿಸಬೇಕು. ನಾವೆಲ್ಲರೂ ಕೂಡ ಅವ್ರ ಜೊತೆ ಇದ್ದೀವಿ. ಯಾವುದೇ ಕಾರಣಕ್ಕೆ ಯಾವುದೋ ಆತಂಕ ಇಲ್ಲದೆ ನಾವೆಲ್ಲರೂ ಕೂಡ ದುಡಿದು ಅವರನ್ನು ಮುಂದಕ್ಕೆ ತಗೊಂತ ಕೆಲಸ ಮಾಡ್ತೀವಿ ಅಂತೇಳಿ ಈ ಸಮಯದಲ್ಲಿ ನಾವು ಎಲ್ರಿಗೂ ಕೂಡ ತಾಲೂಕಿನಾದ್ಯಂತ ಯಾವುದೇ ದಾಖಲೆ ಇಲ್ಲದೆ, ದಾಖಲೆ ರಹಿತ, ನಿಮಗೆ ಆಧಾರ್ ಕಾರ್ಡು ಅಥವಾ RC ಕಾರ್ಡು ಯಾವುದು ಹೇಳಿದ್ರು, ಆದ್ರೆ ಇವತ್ತು ಯಾವುದು ಬೇಕಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಆದ್ನಣ್ಣನವರು ಬಂದು ಯಾರೇ ಇರಲಿ, BJP, JDS, ಕಾಂಗ್ರೆಸ್ ಪಕ್ಷಭೇದ ಮರೆತು ಎಲ್ಲರೂ ಕೂಡ ಬಂದು ಈ ಹೆಲ್ಮೆಟ್ ಅನ್ನ ತಗೋಬೇಕು. ಹೆಲ್ಮೆಟ್ ಹಾಕಿ ಜೀವ ಉಳಿಸುವ ಜೀವ ಸಂಜೀವಿನಿ ಕಾರ್ಯಕ್ರಮ ಮಾಡ್ತಾರೆ. ಅವ್ರಿಗೆ ಆ ದೇವರು ಒಳ್ಳೇದನ್ನ ಮಾಡ್ಲಿ, ಅವ್ರ ಕುಟುಂಬ ಕೂಡ ಒಳ್ಳೆ ಆತ್ಮಸ್ಥೈರ್ಯ, ಧೈರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು 2 ಮಾತನ್ನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಕಾಂಗ್ರೆಸ್.